ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನೇನು ವಿಷಯ ಅಂತ ಹೇಳಿದರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ತುಂಬ ಜನಕ್ಕೆ ರಕ್ಷಿತಾ ಯಾರು ಅಂತ ಗೊತ್ತಾಗ್ತಿದೆ. ಅಂತ ಹೇಳಿದರೆ ಯಾರೋ ಒಂದು ಮಂಗಳೂರಿಂದ ಒಬ್ಳು ಹುಡುಗಿ ಬಂದಿದ್ದಾಳೆ, ಕನ್ನಡ ಕರೆಕ್ಟ್ ಮಾತಾಡಲ್ಲ, ಯಾರೋ ಒಬ್ರು ಬಂದಿದ್ದಾರೆ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಾಗಿದೆ. ಈ ರಕ್ಷಿತಾ ಶೆಟ್ಟಿ ಯಾರು, ಮೊದಲಿಗೆ ಅದು ನೋಡ್ಕೊಂಡು ಹೋಗುವ. ರಕ್ಷಿತಾ ಶೆಟ್ಟಿ ಅವರು ಮೂಲತಃ ಮುಂಬೈಯವರು. ಅಂತ ಹೇಳಿದರೆ ಈಕೆಯ ಫ್ಯಾಮಿಲಿ ಕುಟುಂಬದವರೆಲ್ಲ ಇರೋದು ಉಡುಪಿಯ ಕಟ್ಪಾಡಿಯಲ್ಲಿ, ಇಲ್ಲಿ ಪಡುಬಿದ್ರೆಯಲ್ಲಿ. ಇವರು ಫೇಮಸ್ ಆಗಿದ್ದು ಯಾವಾಗ ಅಂತ ಹೇಳಿದರೆ ರೀಸೆಂಟಾಗಿ 2022ನೇ ಇಸ್ವಿಯಲ್ಲಿ ಭಯಂಕರ ಫೇಮಸ್ ಆದರು. ಇವರು ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 2020ನೇ ಇಸ್ವಿಯಲ್ಲಿ ಯೂಟ್ಯೂಬಲ್ಲಿ. ಮೊದಲಿಗೆ ಚಿಕ್ಕ ಚಿಕ್ಕ ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರು. ಅಂತ ಹೇಳಿದರೆ ಕಾಮಿಡಿ ಕಂಟೆಂಟ್, ಬೇರೆ ಬೇರೆ ವೇಷ ಹಾಕಿಕೊಂಡು ಬಂದು ಜನರಿಗೆ ಮನೋರಂಜನೆ ಕೊಡ್ತಿದ್ರು. ಅದಾದ ಬಳಿಕ ಯಾವಾಗ ಇವರಿಗೆ ಕಾಲೇಜಲ್ಲಿ ರಜೆ ಸಿಕ್ತು, ಸಮ್ಮರ್ ಹಾಲಿಡೇ ಸಿಕ್ತು, ಆ ಟೈಮಲ್ಲಿ ಊರಿಗೆ ಬಂದು ಊರಿನಲ್ಲಿರುವ ಎಲ್ಲ ಅಂತ ಹೇಳಿದರೆ ಊರಿನಲ್ಲಿ ನಡೆಯುವ ತಂಬಿಲಾಗಲಿ ಬೇರೆ ಬೇರೆ ಮನೋರಂಜನೆ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ರು. ಇವರು ಫೇಮಸ್ ಆಗಲಿಕ್ಕೆ ಮೈನ್ ಕಾರಣ ಇವರ ಭಾಷೆ. ಅಂತ ಹೇಳಿದರೆ ಇವರು ಮುಂಬೈಯಲ್ಲಿ ಇದ್ದ ಕಾರಣ ಇವರಿಗೆ ತುಳು ಬರ್ತಾ ಇರಲಿಲ್ಲ, ಅರ್ಧಂಬರ್ಧ ತುಳು ಮಾತಾಡ್ತಿದ್ರು. ಕನ್ನಡ ವಿಡಿಯೋ ಈಗ ರೀಸೆಂಟಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಜನ ಏನು ಮಾಡಿದರು, ಈಕೆಯ ಶಬ್ದವನ್ನು ಇಟ್ಕೊಂಡು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದರು. ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡಿದ್ರು ಅಂತ ಹೇಳಿದರೆ ಈಕೆ ಹಾಕುವ ಪ್ರತಿ ವಿಡಿಯೋ ಕಾಯ್ತಾ ಇದ್ರು ಟ್ರೋಲ್ ಮಾಡಲಿಕ್ಕೆ ನೆಕ್ಸ್ಟ್. ಪ್ರತಿಯೊಂದು ಟ್ರೋಲ್ ಪೇಜರ್ ಆಗಲಿ ಪ್ರತಿಯೊಂದು ಟ್ರೋಲರ್ಸ್ ಆಗಲಿ ಎಲ್ಲರೂ ಈಕೆಯ ವಿಡಿಯೋವನ್ನು ಟ್ರೋಲ್ ಮಾಡಿ 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 ಫೇಮಸ್ ಮಾಡಿಬಿಟ್ರು. ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ಈಕೆಯ ಟ್ರೋಲ್ ಎಲ್ಲಿಯವರೆಗೆ ಹೋಯ್ತು ಅಂತ ಹೇಳಿದರೆ, ಈಕೆ ಒಂದು ವಿಡಿಯೋಗೆ ಕೇಸ್ ಬೇರೆ ಆಯಿತು. ಒಂದು ಧರ್ಮದ ವಿಷಯದಲ್ಲಿ ಒಂದು ವಿಡಿಯೋ ಮಾಡಿದ್ದಕ್ಕೆ ಕೇಸ್ ಆಗಿ ಈಕೆಗೆ 1,000 ಜನ ಕರೆ ಮಾಡಿದರು, ಬೆದರಿಕೆ ಕರೆ ಸಹ ಬಂದಿದೆ ಈಕೆಗೆ, ರಕ್ಷಿತಾಗೆ. ನೀವು ವಿಡಿಯೋ ಡಿಲೀಟ್ ಮಾಡಬೇಕು, ಎಲ್ಲವನ್ನು ಫೇಸ್ ಮಾಡಿಕೊಂಡು ರಕ್ಷಿತಾ ಅವರು ವಿಡಿಯೋವನ್ನು ಕಂಟಿನ್ಯೂ ಮಾಡಲಿಕ್ಕೆ ಶುರು ಮಾಡಿದರು. ಇದಾದ ಬಳಿಕ ಈಕೆಗೆ ಎಷ್ಟು ಎಫೆಕ್ಟ್ ಆಯಿತು ಅಂತ ಹೇಳಿದರೆ, ಸ್ವಂತ ಮನೆಯವರು ಈಕೆ ರಕ್ಷಿತಾ ಮಾಡುವ ವಿಡಿಯೋದಲ್ಲಿ ಅವರ ತಾಯಿ ಎಲ್ಲ ಬರ್ತಾರೆ. ಮುಂಚೆ ರಕ್ಷಿತಾ ಒಂದು ವಿಡಿಯೋ ಮಾಡ್ತಿರುವಾಗ ತಾಯಿದು ಸೀನ್ ಜಸ್ಟ್ ಓಡಿದಾಗ ಅವ್ರು ಹೋಗ್ತಾಯಿದ್ರು. ಅದು ಅಲ್ಲ, ಈಕೆಯ ಪ್ರತಿಯೊಂದು ಕುಟುಂಬದವರು ಸಹ ಅಷ್ಟು ಟ್ರೋಲ್ ಅಷ್ಟು ಆಯ್ತು ಅಂತ ಹೇಳಿದ್ರೆ ಇವಳಿಗೆ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದರು, ನಿನ್ನಿಂದಾಗಿ ನಮ್ಮ ಫ್ಯಾಮಿಲಿದು ಮರ್ಯಾದೆ ಹೋಯಿತು. ಆ ಮಟ್ಟಿಗೆ ಈಕೆಗೆ ಜನ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ಸ್ವಂತ ತಂಗಿ ಸಹ ಸಪೋರ್ಟ್ ಮಾಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಇವರಿಗೆ ಸಪೋರ್ಟ್ ಮಾಡಿದ ಒಬ್ಬರೇ ವ್ಯಕ್ತಿ ಅಂತ ಹೇಳಿದರೆ ವಿಕಾಸ್, ಇವರ ಒಂದು ಆತ್ಮೀಯ ಫ್ರೆಂಡ್. ಊರಿಗೆ ಬಂದಾಗ ಈಕೆಯನ್ನು ಎಲ್ಲಿ ಬೇಕಾದಲ್ಲಿ ಕರ್ಕೊಂಡು ಹೋಗಿ ಎಲ್ಲ ವಿಡಿಯೋದಲ್ಲಿಗೆ ಸಪೋರ್ಟ್ ಮಾಡಿಕೊಂಡು ವಿಕಾಸ್ ಅವರು ಬರ್ತಾಯಿದ್ರು. ವಿಕಾಸನ್ನು ಸಹ ಟ್ರೋಲ್ ಮಾಡಿದರು, ನಿನಗೆ ಬೇರೆ ಕೆಲಸ ಇಲ್ವಾ ಮಾರ ಅಂತ ಹೇಳಿ ವಿಕಾಸನ್ನು ಸಹ ಟ್ರೋಲ್ ಮಾಡಿದರು. ಬಟ್ ವಿಕಾಸಿಗೆ ಗೊತ್ತಿತ್ತು ರಕ್ಷಿತಾ ಹೇಗೆ ಇರುವ ಹುಡುಗಿ ಅಂತ. ಜನರು ರಕ್ಷಿತನನ್ನು ಹೇಟ್ ಮಾಡಲಿಕ್ಕೆ ಮೈನ್ ಕಾರಣ, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಜನ ಏನು ಅಂದ್ಕೊಂಡ್ರು, ಈಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ, ಬೇಕಂತಲೇ ವಿಡಿಯೋಗೋಸ್ಕರ ಹಾಗೆ ಮಾತಾಡೋದು, ಎಲ್ಲ ಡವ್ ಮಾಡ್ತಾಳೆ, ಫೇಕ್ ಇವಳು, ಹಾಗೆ ಹೀಗೆ ಅಂತೇಳಿ ಜನ ಮಾತಾಡಲಿಕ್ಕೆ ಶುರು ಮಾಡಿದರು. ಅದಾದ ಬಳಿಕ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದಾಗ 2022ನೇ ಇಸ್ವಿಯಲ್ಲಿ ಜನರಿಗೆ ಇವಳ ವ್ಲಾಗ್ ನೋಡ್ಕೊಂಡು ಜನರಿಗೆ ಈಕೆ ಇಷ್ಟ ಆಗಲಿಕ್ಕೆ ಶುರುವಾಯಿತು. ಇಷ್ಟ ಆಗಿದೆ ಹೇಗೆ ಅಂತ ಹೇಳಿದರೆ, ಕ್ರಮೇಣ ಜನರಿಗೆ ಗೊತ್ತಾಯಿತು ರಕ್ಷಿತಾ ಇರುವುದೇ ಹೀಗೆ, ಅವಳು ಬೇಕಂತ ವಿಡಿಯೋದಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡೋದಲ್ಲ, ಇರುವುದೇ ಹೀಗೆ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಎಲ್ಲಾದರೂ ಈಗ ಒಂದು ಆಚೆ ಸೈಡ್ ಎಲ್ಲಾದರೂ ರಕ್ಷಿತಾ ಹೋಗಿ ಬೇರೆ ಜನರು ಬಂದು ಒಂದು ಫೋಟೋ ತೆಗಿಲಿಕ್ಕೆ ನಿಂತಾಗ ಅವರ ಜೊತೆ ಒಂದು ಮಾತಾಡುವ ಶೈಲಿ ಅದು ಜನರಿಗೆ ಇಷ್ಟ ಆಯಿತು. ಈಗ ನೀವು ಯಾರೇ ಒಂದು ಹೋಗಿ ರಕ್ಷಿತನ ಹತ್ರ ಮಾತಾಡಲಿಕ್ಕೆ ಹೋದಾಗ ರಕ್ಷಿತಾ ನಮ್ಮ ಮನೆಯ ಒಂದು ಹುಡುಗಿ ಥರನೇ, ನಮ್ಮ ಮನೆಯ ಹುಡುಗಿ ಥರನೇ ಅವಳು ಮಾತಾಡ್ತಾಳೆ. ಅಷ್ಟು ಬಾಂಧವ್ಯ. ಇವಳಿಗೆ ಬರೀ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಆ ಥರ ಅಲ್ಲ, ಪ್ರತಿಯೊಂದು ರಿಲಿಜಿಯನ್ ಅವರು ಸಹ ಇವಳನ್ನು ಇಷ್ಟಪಡಲಿಕ್ಕೆ ಮಾಡಲಿಕ್ಕೆ ಶುರು ಮಾಡಿದರು. ಇಲ್ಲಿ ಮೈನ್ ವಿಷಯ, ಈಗ ಈ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದರೆ ಇವಳು ಹೋಗಲಿಕ್ಕೆ ಮೈನ್ ಕಾರಣ ಅವಳ ಒಂದು ಸ್ವಂತ ಆತ್ಮಸ್ಥೈರ್ಯ ಅಂತ ಹೇಳ್ಬೋದು. ಧೈರ್ಯ, ಮತ್ತೊಂದು ಸ್ವಂತದು ಟ್ಯಾಲೆಂಟ್, ಬೇರೆ ಯಾರ ಸಪೋರ್ಟಿಂದ ಬಂದದಲ್ಲ. ಬೇರೆ ಯಾರಿಗಾದರೂ ಇಷ್ಟು ಟ್ರೋಲ್ ಆಗ್ತಿದ್ರೆ ಗ್ಯಾರಂಟಿ ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾನೇ ಬಿಟ್ಟು ಓಡಿ ಹೋಗ್ತಿದ್ರು, ಸಾವಾಸ ಬೇಡ ಮಾರ ಅಂತೇಳಿ. ಗೊತ್ತಾಯ್ತಾ ನಿಮಗೆ? ಅಷ್ಟು ಟ್ರೋಲ್ ಆದ ಈ ರಕ್ಷಿತಾ. ಇವಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಒಂದು ಬಿಗ್ ಬಾಸ್ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದರೆ ಅದೊಂದು ಗ್ರೇಟ್ ವಿಷಯ. ಯಾಕಂತ ಹೇಳಿದರೆ ಬಿಗ್ ಬಾಸ್ ಮನೆಗೆ ಹೋಗಲಿಕ್ಕೆ 1,000 ಗಟ್ಟಲೆ ಜನ ಲೈನ್ ನಿಲ್ತಾರೆ, ನಾನು ಹೋಗಬೇಕು, ಬೇರೆ ಬೇರೆ ಕಂಟೆಂಟ್ ಎಲ್ಲ ಮಾಡ್ತಾರೆ. ಬಟ್ ಅವರಿಗೆ ಯಾರಿಗೂ ಸಿಗದ ಅವಕಾಶ ರಕ್ಷಿತಾ ಶೆಟ್ಟಿಗೆ ಸಿಕ್ಕಿದೆ ಅಂತ ಹೇಳಿದರೆ ಅವಳ ಒಂದು ಶ್ರಮ. ಮತ್ತೊಂದು ಇಲ್ಲಿ ವಿಷಯ ಏನಂತ ಹೇಳಿದರೆ, ರಕ್ಷಿತಾ ಅವರು ರೀಸೆಂಟಾಗಿ ಮುಂಬೈಯಲ್ಲಿ ಒಂದು ಫ್ಲ್ಯಾಟ್ ತಗೊಂಡಿದ್ದಾರೆ. ಅದರದ್ದೊಂದು ಬೆಲೆ ನನ್ನ ಪ್ರಕಾರ ಒಂದು 70-80 ಲಕ್ಷ ಅಥವಾ 1 ಕೋಟಿಯೇ ಇರ್ಬೋದು. ಇವಳ ಸ್ವಂತ ದುಡ್ಡಿನಿಂದ ತಗೊಂಡದ್ದು ಫ್ಲ್ಯಾಟ್ ಮುಂಬೈಯಲ್ಲಿ.
ಬಟ್ ಇಲ್ಲಿ ಅದು ಲೋನ್ ಮಾಡಿರ್ಬೋದು, ಅದು ವಿಷಯ ಅಲ್ಲ. ಬಟ್ ಏನೇ ಆಗಲಿ, ಒಂದು ಇಷ್ಟು ಚಿಕ್ಕ ಏಜಿನಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡೋದು ಗ್ರೇಟ್. ಇವಳನ್ನು ಟ್ರೋಲ್ ಮಾಡಿ ಜನರು ಟ್ರೋಲರ್ ಹಾಗೇನೇ ಇದ್ದಾರೆ. ಸೊ ಯಾರು ಟ್ರೋಲ್ ಮಾಡಿದ್ದಾರೆ ಅವರಿಂದಾಗಿ ರಕ್ಷಿತಾ ಬೆಳೆದದ್ದು. ರಕ್ಷಿತಾ ಸಹ ಒಂದು ವಿಷಯ ಹೇಳ್ತಾರೆ, ಟ್ರೋಲರನ್ನು ಯಾವತ್ತೂ ರಕ್ಷಿತಾ ಹೇಟ್ ಮಾಡಿಲ್ಲ, ಹಾಗಾಗಿ ಟ್ರೋಲರ್ಸಿಗೆ ರಕ್ಷಿತಾ ಇಷ್ಟ. ಸೊ ಇವತ್ತು ಈ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಅಂತ ಹೇಳಿದರೆ ರಕ್ಷಿತಾ ಅವರ ಒಂದು ಶ್ರಮ. ಸೊ ಇದು ರಕ್ಷಿತನ ಬಗ್ಗೆ ಒಂದು ಚಿಕ್ಕ ವಿಡಿಯೋ. ನಿಮಗೆ ರಕ್ಷಿತಾ ಹೇಗೆ ಅನಿಸ್ತದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನು ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.